ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಜವನೋ ಭೃಗುಃ ಶವನಕೋಷ್ಠಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕೂಡ ದೈವಾನುಗ್ರಹವಾಗಲಿ, ಮಂಗಲವಾಗಲಿ ಅಂಥೇಳಿ ದೇವರಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ, ಪ್ರಿಯ ವೀಕ್ಷಕರೇ, ವಿಶೇಷವಾಗಿ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ಹೇಗಿದೆ? ಧನುರಾಶಿಯವರಿಗೆ ಏನಾದರೂ ಲಾಭವಾಗತ್ತಾ, ಮಂಗಲವಾಗತ್ತಾ, ಅಥವಾ ಇನ್ನೂ ತೊಂದರೆ ತಾಪತ್ರೆಗಳೇ ಜಾಸ್ತಿ ಇದಾವ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಹೇಗಿದೆಯಪ್ಪ ಅಂತಂದರೆ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ, ಕೇಳ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ. ನಕ್ಷತ್ರದಲ್ಲಿ ಯಾವ್ಯಾವ ನಕ್ಷತ್ರಗಳಿಗೆ ವಿಶೇಷವಾಗಿ ಏನೇನು ಪರಿಹಾರ ಮಾಡಿದ್ರೆ ಈ ಏಪ್ರಿಲ್ ತಿಂಗಳು ಶುಭವನ್ನು ಉಂಟು ಮಾಡುತ್ತದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದ್ರೆ, ಸದ್ಯ ನಿಮಗೆ ಮೇ 1ನೇ ತಾರೀಕು ಒಳಗಡೆಗೆ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಮಾಡ್ಕೊಂಬೇಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಗುರುವಿನ ಬಲ ಇದೆ, ಗುರುವಿನ ಅನುಗ್ರಹ ಇದೆ. ಆ ಗುರುವಿನ ಅನುಗ್ರಹ ಹೇಳುವಂಥದ್ದು ನಿಮಗೆ ಎಲ್ಲವನ್ನು ಕೂಡ ಶುಭವನ್ನು ಉಂಟು ಮಾಡ್ತಾ ಇದೆ, ಮಂಗಲವನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಗುರುವಿನ ಆಶೀರ್ವಾದ ಹೇಳುವಂಥದ್ದು ಎಲ್ಲ ಕಡೆಗೂ ಕೂಡ ಮಂಗಲವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಆ ಮಂಗಲವೇ ಎಲ್ಲ ಕಡೆಗೂ ಕೂಡ ಉಂಟಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅದರ ಜೊತೆಯಲ್ಲಿ ನಾವು ಹಾಗೆ ಗಮನಿಸ್ತಾ ಇದ್ರೆ, ನೀವು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಗುರುವಿನ ಬಲ ಸದ್ಯ ಇದೆ, ಆದರೆ ಮೇ 1 ಅನಂತರದಲ್ಲಿ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಧನುರಾಶಿಯವರಿಗೆ ಕಿವಿ ಮಾತೇನಪ್ಪ ಅಂತಂದ್ರೆ, ಏನು ಮಾಡ್ತಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಏಪ್ರಿಲ್ ತಿಂಗಳಲ್ಲೇ ಮಾಡಿ ಮುಗಿಸಿ ಕೆಲಸಗಳು. ಅನಂತರ ನಮ್ಮ ಗುರುವಿನ ಬಲ ಸ್ವಲ್ಪ ಕಡಿಮೆ ಆದಾಗ ಸ್ವಲ್ಪ ಚಿಂತೆ, ಟೆನ್ಷನ್ ಜಾಸ್ತಿ ಆಗಬಹುದು. ಯಾಕಂದ್ರೆ ನಿಮಗೆ ಸದ್ಯಕ್ಕೇನು 7.5 ಶನಿ ಆಗಲಿ ಬೇರೆ ಆಗಲಿ ಯಾವ ಚಿಂತೆಯೂ ಕೂಡ ಇಲ್ಲ. ಎಲ್ಲ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸ ಆದರೂ ಕೂಡ ಗೋಚಾರದಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಯಾದಂಥ ಫಲಗಳು ನಿಮ್ಗೆ ಬರ್ತಾ ಇದೆ, ದೇವರು ಕೊಡ್ತಾ ಇದ್ದಾನೆ. ಹಾಗೆ ತೃತೀಯ ಸ್ಥಾನದ ಶನಿ ನೋಡಿ, ಶನಿಯೂ ಬಲಿಷ್ಠವಾಗಿದ್ದಾನೆ. ಚತುರ್ಥ ಸ್ಥಾನದಲ್ಲಿ ಶುಕ್ರ, ರಾಹು, ಬುಧ, ಕುಜರು ಕೂಡ ಚತುರ್ಥ ಸ್ಥಾನದಲ್ಲಿ. ಪಂಚಮದಲ್ಲಿ ರವಿ ಮತ್ತೆ ಗುರು. ನೋಡಿ, ಕೇಳಬೇಕಾ ನಿಮಗೆ? ಗುರು ಒಬ್ಬನು ಪಂಚಮದಲ್ಲಿದ್ದರೆ ಎಲ್ಲ ವೃದ್ಧಿ ಮಾಡ್ತಾನೆ, ಎಲ್ಲ ಕೆಲಸಕ್ಕೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳು ಸಿಗುವ ಹಾಗೆ ಗುರು ಮಾಡ್ತಾನೆ. ಹಾಗಾಗಿ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಇರುವಂಥದ್ದು ಬಹಳ ಉತ್ತಮವಾದಂಥದ್ದು. ಗುರು ನಿಮಗೆ ಎಲ್ಲ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾ ಇದ್ದಾನೆ. ಹಾಗೆ ದಶಮದಲ್ಲಿ ಕೇತು ನೋಡಿ, ಕೇತು ದಶಮದಲ್ಲಿ ಬಂದ ತಕ್ಷಣವೇ ಒಂದು ಹಂತ ಕೇತು ಕುಲಸ್ಯೋನ್ನತಿಂ ಎಂಬುದಾಗಿ ಹೇಳಿದ್ರು. ಕೇತು ಕುಲದ ವೃದ್ಧಿಯನ್ನು ಮಾಡ್ತಾನೆ, ಹಾಗೆ ಕೆಲಸದ ವೃದ್ಧಿಯನ್ನು ಮಾಡ್ತಾನೆ. ಅಥವಾ ಪರ್ಮನೆಂಟ್ ಆಗದೇ ಇದ್ದವು ಪರ್ಮನೆಂಟ್ ಆಗುವ ಹಾಗೆ ದೇವರು ಮಾಡ್ತಾನೆ. ಯಾವುದೋ ಒಂದು ದಾರಿಗಳಾದರೂ ಅಟ್ಲೀಸ್ಟ್ ಸಿಗುತ್ತೆ ಅಂತೇಳಿ ಹೇಳಬಹುದು. ಈ ತಿಂಗಳ ವಿಶೇಷ ಏನು ಏಪ್ರಿಲ್ ತಿಂಗಳಲ್ಲಿ ಅಂತಂದರೆ, 9ನೇ ತಾರೀಕಿಗೆ ನೂತನ ನಮಗೆ ಕ್ರೋಧಿನಾಮ ಸಂವತ್ಸರದ ಆರಂಭ, ಯುಗಾದಿಯ ಒಂದು ಆರಂಭವಾದಂಥ ದಿವಸ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ನೂತನ ಸಂವತ್ಸರ ಶುಭವನ್ನು ಉಂಟು ಮಾಡಲಿ. ಕ್ರೋಧಿನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಮಂಗಲವಾಗಲಿ, ದೇವತಾನುಗ್ರಹ ಆಗಲಿ ಅಂಥೇಳಿ ದೇವರಲ್ಲಿ ಪುನಃ ಬೇಡ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. 17ನೇ ತಾರೀಕಿಗೆ ರಾಮನವಮಿ ಇದೆ. ಹಾಗೆ ಸೌರಯುಗಾದಿ ಅಂತಲೂ ಕೂಡ 13ನೇ ತಾರೀಕಿಗಿದೆ. ನೋಡಿ, ನಾವೆಲ್ಲ ಚಾಂದ್ರ ಮಾಸದ ಆರಂಭ ಮತ್ತು ಅದರ ಆಚರಣೆ ಮಾಡ್ತಾ ಇರ್ತೇವೆ. ಆದರೆ ಮಂಗಳೂರು ಪ್ರಾಂತ್ಯಗಳಲ್ಲಿ ಕೆಲವೊಂದು ವಿಶೇಷವಾಗಿ ಸೌರಮಾನವನ್ನು ಕೂಡ ಆಚರಣೆ ಮಾಡೋರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಹೆಚ್ಚಿನದಾಗಿ ಹತ್ತಿರದಲ್ಲೇ ಇರುತ್ತೆ, ಆದರೆ ದಿವಸದಲ್ಲಿ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಇರಲಿ, ಇಬ್ಬರಿಗೂ ಕೂಡ ಶುಭ ಆಗಲಿ ಅಂತ ಹೇಳಿ ದೇವರನ್ನು ಬೇಡ್ಕೊಳ್ಳೋಣ. ಹಾಗೆ 23ನೇ ತಾರೀಕಿಗೆ ನೋಡಿ, ಚಿತ್ತಾ ನಕ್ಷತ್ರದಲ್ಲಿ ಹುಣ್ಣಿಮೆ ಆಗುತ್ತೆ. ಅದು ಬಹಳ ವಿಶೇಷವಾದಂಥದ್ದು. ಚಿತ್ರಾ ಪೂರ್ಣಿಮೆ ಮತ್ತು ಚೈತ್ರ ಮಾಸದ ಹುಣ್ಣಿಮೆ, ಈ ನಕ್ಷತ್ರದ ಮೂಲಕವಾಗಿ ಮಾಸ ಆಡುವಂಥದ್ದು ಬಂತು ಅಂತ ಅರ್ಥ. ಹಾಗಾಗಿ ಹುಣ್ಣಿಮೆ 23ನೇ ತಾರೀಕಿಗಿದೆ. ಆ ದಿವಸ ಬೆಂಗಳೂರಿನಲ್ಲಿ ಕರಗವೂ ಕೂಡ ವಿಶೇಷವಾಗಿದೆ. ಹೀಗೆ ಹಬ್ಬ ಹರಿದಿನಗಳು, ಆದಷ್ಟು ಮಂಗಲ ವಾತಾವರಣಗಳು ಭಗವಂತ ಅನುಗ್ರಹ ಮಾಡಲಿ, ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಏನಪ್ಪ ಶುಭವಾದಂತಹ ಫಲಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ನೀವು ಅಂದ್ಕೊಳ್ತಾ ಇರ್ತೀರಿ, ಇವರೆಲ್ಲ ಹೇಳ್ತಾ ಇದ್ದಾರೆ, ಆದರೆ ನಮ್ಗೆ ಯಾವುದು ಆಗ್ತಾ ಇಲ್ಲಪ್ಪ ಅಂಥೇಳಿ ನೀವು ಅಂದ್ಕೊಳ್ತಾ ಇರಬಹುದು. ಆದರೆ ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥ ನಿರೀಕ್ಷೆಗಳು ಕೂಡ ನಿಮಗೆ ಇರಲಿ. ಇನ್ನು ಹುಟ್ಟಹಬ್ಬದ ಶುಭಾಶಯಗಳು. ಏಪ್ರಿಲ್ ತಿಂಗಳು, ಈ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರೋ ಅವರಿಗೆಲ್ಲರಿಗೂ ಕೂಡ ಆ ಭಗವಂತ 100 ವರ್ಷಗಳ ಕಾಲ ದೀರ್ಘಾಯುಷ್ಯ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಶುಭವಾದಂಥ ಫಲಗಳೇನು? ಶಾರೀರಿಕವಾದಂಥ ದೃಢವಾದಂಥ ಶಕ್ತಿಗಳು ವೃದ್ಧಿಯಾಗುವಂಥದ್ದು ಈ ತಿಂಗಳಲ್ಲಿ. ನೋಡಿ, ಶರೀರದಲ್ಲಿ ಅವಯವಗಳಲ್ಲಿ ಅಥವಾ ಯಾವುದೋ ಒಂದು ನರದ ತೊಂದರೆಗಳು ಅಥವಾ ಮಾಂಸದಲ್ಲಿ ಏನೋ ಖಂಡದ ತೊಂದರೆ ಇದೆ,
ಅಥವಾ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಇದೆ. ಅಂತಹ ಎಲ್ಲ ಸಮಸ್ಯೆಗಳು ಕೂಡ ಆತ್ಮಕಾರಕನಾದಂತಹ ರವಿಯಿಂದ ದೋಷಗಳೆಲ್ಲ ನಿವೃತ್ತಿಯಾಗಿ ನಿಮಗೆ ಶರೀರ ದೃಢವಾಗ್ತದೆ. ಶರೀರ ದೃಢವಿದ್ದಷ್ಟು ಬುದ್ಧಿಯೂ ದೃಢವಾಗುತ್ತೆ, ಮನಸ್ಸು ದೃಢ ಆಗುತ್ತೆ. ಕೃಷಿ ಶರೀರ ಇದ್ದಾಗ ಕೆಲಸ ಮಾಡಲಿಕ್ಕಾಗಲ್ಲ, ಮನಸ್ಸಿಗೂ ಕೂಡ ಸಮಾಧಾನ ಇರುವುದಿಲ್ಲ. ಹಾಗಾಗಿ ದೃಢವಾದಂಥ ಶರೀರ ಬಲಿಷ್ಠವಾಗುತ್ತೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಹಾಗೆ ನಿಮ್ಮ ಮಾತಿನ ಶಕ್ತಿ ವೃದ್ಧಿಯಾಗುವಂಥದ್ದು. ಕೋರ್ಟು ಕಚೇರಿ ಕಾನೂನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರೋ ಅಂಥವ್ರಿಗೆ ಹೆಚ್ಚಿನದಾದಂಥ ವೃದ್ಧಿ, ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಆಗುತ್ತೆ. ಅದು ದೈವಾನುಗ್ರಹ ಅಂತೇಳಿ ಹೇಳಬಹುದು. ಸೋದರರ ಸಹಾಯ ಸಹಕಾರ ಈ ತಿಂಗಳಲ್ಲಿ ಸಿಗುತ್ತೆ ನಿಮಗೆ. ಎಷ್ಟೋ ಸಲ ಸೋದರರ ಸಹಾಯ ಸಹಕಾರ ಇರುವುದಿಲ್ಲ. ನಾವೆಲ್ಲ ಕೆಲಸ ಮಾಡ್ತಾ ಇರ್ತೇವೆ, ಆದರೆ ಬೇರೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯವರೇ ಬರುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಹಾಗಲ್ಲ, ಎಲ್ಲರೂ ಕೂಡ ನಿಮಗೆ ಬಂದು ಹೆಲ್ಪ್ ಮಾಡಿ ಅಭಿವೃದ್ಧಿ ಆಗುವಾಗ ಮಾಡಿ ಎಲ್ಲರೂ ಕೂಡ ನಡೆಸುವ ಹಾಗೆ ಮಾಡ್ತಾರೆ. ಇದು ಬಹಳ ಮುಖ್ಯವಾದಂತಹದ್ದು. ಸಹೋದರ ಸ್ಥಾನದಲ್ಲಿರುವಂತಹ ಶನಿಯು ನೀವು ಬಹಳ ಶುಭವನ್ನು ಉಂಟು ಮಾಡ್ತಾನೆ. പക്ഷേ ಏನಾದ್ರು ಗಿಫ್ಟ್ ಬಂದರೂ ಬರ್ಬೋದು ನೋಡಿ ಈ ತಿಂಗಳಲ್ಲಿ, ಗೊತ್ತಿಲ್ಲ. ಯಾಕಂದರೆ ಯಾವ್ಯಾವ ಸಮಯ ಹೇಗಿರುತ್ತೆ ಅರ್ಥ ಆಗಲ್ಲ. ಇನ್ನು ತಾಯಿಯ ಆಶೀರ್ವಾದ, ತಾಯಿಯ ಅನುಗ್ರಹವು ಕೂಡ ಈ ತಿಂಗಳಲ್ಲಿ ವಿಶೇಷವಾಗಿ ಸಿಗುವಂತಹದ್ದು. ಮಾತೃಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಹಾಗಾಗಿ ನಿಮಗೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗಿ ಆಗುತ್ತೆ. ಮನಃಕ್ಲೇಶಗಳು, ಚಿಂತೆಗಳು, ತೊಂದರೆಗಳು ಪರಿಹಾರ ಆಗ್ತದೆ. ಎಷ್ಟೋ ಸಲ ಮಾತೃಸ್ವರೂಪರು ನಮ್ಮ ಹತ್ರ ಬಂದಾಗ ಜಾತಕ ನೋಡುವಾಗ ಹೇಳ್ತಾರೆ, ಯಾಕೋ ಮಗ ಹೇಳಿದ್ ಕೇಳುವುದಿಲ್ಲ, ಅವನ ದಾರಿಯೇ ಸರಿಯಾಗಿಲ್ಲ ಅಂಥೇಳಿ. ಅವ್ರು ಬೈದ ತಕ್ಷಣ ಮಗನಿಗೆ ಸಿಟ್ಟು ಬರುತ್ತೆ, ತಿದ್ದುಕೊಳ್ಬೇಕು ಅಂಥೇಳಿ ಅವನಿಗೆ ಅನಿಸೋದಿಲ್ಲ. ಹಾಗಾಗಿ ತಿದ್ದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಕ್ಕಳು ಮಾಡಬೇಕು, ತಾಯಿಯ ಆಶೀರ್ವಾದ ಸಿಗುತ್ತೆ. ಹಾಗೆ ವಾಹನದ ಅಭಿವೃದ್ಧಿ, ವಾಹನದ ಸವಲತ್ತು ಕೂಡ ಸಿಗುತ್ತೆ. ಹಳೆ ವಾಹನ ಇದ್ರೆ ಚೇಂಜ್ ಮಾಡಬಹುದು, ಅಥವಾ ವಾಹನ ಮತ್ತು ಫೈನಾನ್ಸು, ವ್ಯವಹಾರ ಮಾಡೋರಿಗೆ ಕೂಡ ಅಭಿವೃದ್ಧಿ ಆಗುವಂಥದ್ದು. ಅರ್ಧಂಬರ್ಧವಾದಂತಹ ಮನೆಗಳು ಮುಂದುವರಿಯುವಂಥ ಸಾಧ್ಯತೆಗಳು. ಮನೆ ನಿಂತು ಹೋಗಿದೆ, ಯಾವುದೋ ಹಣಕಾಸಿನ ಸವಲತ್ತಿಲ್ಲ, ಹಣಕಾಸಿನ ಅನುಕೂಲ ಆಗ್ತಾ ಇಲ್ಲ ಅಂತಂದರೆ ಅದರಲ್ಲೂ ಕೂಡ ವೃದ್ಧಿಯಾಗಬಹುದು. ಅದು ಕೂಡ ಒಳ್ಳೆಯದಾದಂಥದ್ದು. ಮತ್ತು ಸಂತಾನಕಾರಕನಾದಂತಹ ಗುರು ಪಂಚಮದಲ್ಲಿದ್ದಾನೆ, ಹಾಗಾಗಿ ಸಂತಾನಕ್ಕೆ ಅಭಿವೃದ್ಧಿಯಾಗಲಿಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಸಿಗದೆ, ಹಾಗಾಗಿ ಸಂತಾನಕ್ಕೆ ನೀವು ಭಾರಿ ಖುಷಿ ಸಂತೋಷ ಪಡಬಹುದು. ಆ ಸಂತಾನ ವೃದ್ಧಿಯಾಗಲಿ ಅಂತೇಳಿ ದೇವರನ್ನು ಬೇಡ್ಕೊಳ್ಳೋಣ. ಮತ್ತು ಪರಿಪೂರ್ಣವಾದಂಥ ಜೀವನದ ಪ್ಲ್ಯಾನ್ ಈ ತಿಂಗಳಲ್ಲಿ ಮಾಡಬಹುದು. ನೀವು ಎಷ್ಟೆಷ್ಟು ವರ್ಷದಲ್ಲಿ ಹೇಗೆ ಮಾಡಬಹುದು, ಇನ್ನು 5 ವರ್ಷದಲ್ಲಿ ಹೇಗಾಗ್ಬೋದು, 10 ವರ್ಷದಲ್ಲಿ ಹೇಗಾಗ್ಬೋದು, 20 ವರ್ಷದಲ್ಲಿ ಹೇಗಾಗ್ಬೋದು ಅಂತಹ ಪ್ಲ್ಯಾನನ್ನು ಮಾಡಿಕೊಳ್ಳಿ. ಯಾಕಂದರೆ ನಾವೆಲ್ಲ ರಾಜ್ಯದ ಬಜೆಟನ್ನು, ಕೇಂದ್ರದ ಬಜೆಟೆಲ್ಲ ನಾವು ನೋಡ್ತೇವೆ, ಆದರೆ ನಮ್ಮ ಜೀವನದ ಬಜೆಟ್ಟೇ ನಾವು ನೋಡುವುದಿಲ್ಲ. ಅದರಲ್ಲೇ ಲಾಸ್ ಆಗ್ತೇವೆ. ಅದೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ. ಪ್ಲ್ಯಾನ್ ಮಾಡೋದಿಲ್ಲ, ಸಮಯದ ಪ್ಲ್ಯಾನ್ ಇಲ್ಲ, ಏನು ಹೋಗಬೇಕು, ಏನು ಮಾಡಬೇಕು ಗೊತ್ತಿಲ್ಲ, ಗುರಿಯೇ ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ನೀವು ಬಹಳ ಮುಖ್ಯವಾಗಿ ಬಲಿಷ್ಠವಾಗಿ ಗುರಿಯನ್ನು ಇಟ್ಕೊಳ್ಳಿ. ಹಾಗೆ ಶತ್ರುಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು, ಮತ್ತು ವಿಕ್ರಮಗಳು ನಿಮ್ಮ ಹಿಂದೆ ಬರುವಂತಹದ್ದು. ಒಂದೆಲ್ಲೋ ಒಂದು ಕಡೆಗೆ ಹೋಗಿದ್ದೀರಿ, ಸೋತಿದ್ದೀರಿ, ಸೋತಂತಹ ಬೇಜಾರಿದೆ ನಿಮಗೆ, ಆದರೆ ಈ ತಿಂಗಳಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಆಗತ್ತೆ ನಿಮಗೆ. ಹಾಗೆ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಡೆಗೆ ಅಭಿವೃದ್ಧಿ ವ್ಯವಸ್ಥೆಗಳು ಎಲ್ಲ ಆಗ್ತಾ ಹೋಗ್ತದೆ. ಸ್ವಲ್ಪ ವಿದೇಶ ಪ್ರಯಾಣವೂ ಕೂಡ ಆಗಬಹುದು. ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇದು ಒಂದು ಒಳ್ಳೆಯ ವಾತಾವರಣಗಳೇ. ಧಾರ್ಮಿಕವಾದಂಥ ಸ್ಥಳಕ್ಕೆ ಹೋಗುವುದು, ದೇವರ ನಮಸ್ಕಾರ ಮಾಡೋದು, ಪ್ರಾರ್ಥನೆ ಮಾಡುವಂಥದ್ದು, ಇದೆಲ್ಲ ಒಂದು ಒಳ್ಳೆಯ ವಾತಾವರಣಗಳು ಅಂತಲೇ ಹೇಳಬಹುದು. ಹಾಗೆ ಸ್ಫೂರ್ತಿದಾಯಕವಾದಂಥ ವಾತಾವರಣ ಜೀವನದಲ್ಲಿ ಎಲ್ಲ ವಾತಾವರಣಗಳು ಕೂಡ ನಡೀತಾ ಇರ್ತದೆ, ಆದರೆ ಸ್ಫೂರ್ತಿ ಹೇಳುವಂಥದ್ದು ಇರುವುದಿಲ್ಲ. ಆದರೆ ಸ್ಫೂರ್ತಿದಾಯಕವಾದಂಥ ವಾತಾವರಣಗಳು ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ಸು. ಮತ್ತು ಧಾರ್ಮಿಕ ಮುಖಂಡರು ಇರಬಹುದು, ಅಥವಾ ದೊಡ್ಡ ದೊಡ್ಡ ಧರ್ಮ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಂಥವ್ರು ಇರಬಹುದು, ಅಥವಾ ದೇವಸ್ಥಾನದ ಆಡಳಿತ ವರ್ಗದಲ್ಲಿ ಇರಬಹುದು. ಇವರಿಗೆಲ್ಲ ಈ ತಿಂಗಳ ಶುಭವಾಗುತ್ತೆ ಅಂತ ಹೇಳಬಹುದು. ಏನೋ ದೇವಸ್ಥಾನದಲ್ಲಿ ಧಾರ್ಮಿಕವಾದಂತಹ ಮಂಗಲ ವಾತಾವರಣಗಳು, ಮತ್ತು ನಿಮ್ಮ ಮನೆಯಲ್ಲೂ ಕೂಡ ಒಳ್ಳೆಯ ವಾತಾವರಣಗಳು, ಪೂಜೆ ಪುನಸ್ಕಾರಗಳು ಮಾಡುವಂತಹ ಯೋಗ ಭಾಗ್ಯ ಎಲ್ಲವೂ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಕುಟುಂಬದಿಂದ ವೃದ್ಧಿ ಅಂತ ಹೇಳಬಹುದು. ಕುಟುಂಬದಿಂದ ವೃದ್ಧಿ, ಕುಟುಂಬದಿಂದ ಅವಕಾಶಗಳು ಕೂಡ ಒಳ್ಳೆ ರೀತಿಯಾಗಿ ಆಗುತ್ತದೆ. ಹಾಗೆ ವಿಶೇಷವಾಗಿ ನಿಮ್ಮ ಮನಸ್ಸಿಗೇನೋ ಹುರುಪು, ನಿಮ್ಮ ಮನಸ್ಸಿಗೇನೋ ಮಾಡ್ತೇನೆ, ಆ ಕೆಲಸ ಸಿಗುತ್ತದೆ, ಆ ಕೆಲಸದಲ್ಲಿ ವೃದ್ಧಿಯಾಗುತ್ತೆ, ನನಗೆಲ್ಲ ಅವಕಾಶಗಳು ಎಲ್ಲ ಸಿಗುತ್ತೆ. ಹೀಗೆ ಆ ವೃದ್ಧಿಯ ಜೀವನ, ವೃದ್ಧಿಯ ಅವಕಾಶಗಳೆಲ್ಲ ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ವೃತ್ತಿಪರರು ಯಾವ ವೃತ್ತಿ ಮಾಡಬೇಕು, ಯಾವ ವೃತ್ತಿಯಿಂದ ಯಾವ ವೃತ್ತಿಗೆ ಬದಲಾವಣೆ ಆಗಬೇಕು, ಹೀಗಿಂತಹ ವೃತ್ತಿಪರರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಒಳ್ಳೆಯದಾದಂತಹದ್ದೆಲ್ಲ ಇದೆ. ಮತ್ತು ಹಣಕಾಸಿನ ತೊಂದರೆ ತಾಪತ್ರಗಳೆಲ್ಲ ಸ್ವಲ್ಪ ಪರಿಹಾರ ಆಗುವಂಥದ್ದು. ಯಾಕಂದರೆ ಎಷ್ಟೋ ಸಲ ಹಣಕಾಸಿನ ಮುಗ್ಗಟ್ಟು ಬಂದು ಬಿಡುತ್ತದೆ. ಏನೇ ಮಾಡಿದ್ರೂ ಕೂಡ ನಮಗೆ ಅಭಿವೃದ್ಧಿ ಆಗುವುದಿಲ್ಲ ಅಂತೇಳಿ ನೊಂದ್ಕೊಳ್ತಾ ಇರುವಂಥ ಪರಿಸ್ಥಿತಿ. ಆದರೆ ಹಣಕಾಸಿನ ವೃದ್ಧಿ, ಹಣಕಾಸಿನ ಅವಕಾಶಗಳು ಕೂಡ ಒಳ್ಳೆ ರೀತಿಯಾಗಿ ಆಗುತ್ತೆ ನೋಡಿ. ಇದು ಬಹಳ ಮುಖ್ಯವಾಗಿ ಯಾರಿಗೆ ಉದ್ಯೋಗ ಸಿಕ್ಕಲಿಲ್ಲ ಈ ರಾಶಿಯವರಿಗೆ ನೋಡಿ, ಅಂಥವ್ರು ಈ ತಿಂಗಳಲ್ಲೆಲ್ಲೋ ಒಂದು ಕಡೆಗೆ ಉದ್ಯೋಗ ಸಿಗುವಂಥದ್ದು, ಒಳ್ಳೆಯ ಅವಕಾಶಗಳು ಸಿಗುವಂಥ ಚಾನ್ಸಸ್ಸು ಬಹಳ ಆಗ್ತದೆ. ಹಾಗಾಗಿ ಉದ್ಯೋಗಕ್ಕೆ ವೃದ್ಧಿ, ಉದ್ಯೋಗದ ಅವಕಾಶಗಳು ಹೀಗೆಲ್ಲ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ತೊಂದರೆಗಳು ಸ್ವಲ್ಪ ಕಡಿಮೆ ಇದೆ. ಒಳ್ಳೆ ರೀತಿಯಾದಂತಹ ವಾತಾವರಣಗಳು, ಒಳ್ಳೆ ರೀತಿಯಾದಂತಹ ಅವಕಾಶಗಳು ಇರ್ತದೆ.
ಹಾಗಾಗಿ ಆ ದೈವಾನುಗ್ರಹ ಆಗಲಿ ಅಂಥೇಳಿ ದೇವರಲ್ಲಿ ಭಕ್ತಿಯಿಂದ ಒಂದು ಸ್ಮರಣೆ ಪ್ರಾರ್ಥನೆ ಮಾಡ್ತಾ ಜಾಗ್ರತೆ ಒಂದು 5 ಹೇಳಬೇಕು ನಿಮಗೆ. ಒಂದೇ ಜಾಗ್ರತೆ, ಪ್ರಯಾಣದಲ್ಲಿ ಜಾಗ್ರತೆ. ಎರಡನೇದಾಗಿ ಮನಸ್ಸಿನಲ್ಲಿ ನೀವೇ ಏನೇನೋ ಯೋಚನೆ ಮಾಡಿಬಿಡ್ತೀರಿ. ಯಾಕಂದರೆ ಏನೇ ಯೋಚನೆ ಇದ್ದರೂ ಕೂಡ ಸತ್ಯವೋ ಸುಳ್ಳೋ ಅಂತೇಳಿ ಗೊತ್ತಿಲ್ಲ, ಒಟ್ಟು ಯೋಚನೆ ಮಾಡುವಂಥದ್ದಾಗತ್ತೆ. ಹಾಗಾಗಂತಹ ಯೋಚನೆಗಳು ಒಳ್ಳೆಯದಲ್ಲ. ಯಾವುದೇ ಇದ್ರೂ ಕೂಡ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ ಅಂಥೇಳಿ ಅದನ್ನು ಗಮನಿಸಬೇಕು. ಹಾಗೆ ಮೂರನೇದಾಗಿ ನೀವು ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಬಹಳ ಜಾಗ್ರತೆಯನ್ನು ಕೂಡ ವಹಿಸ್ಕೊಳ್ಬೇಕು. ಮತ್ತು ಅಲರ್ಜಿ ಆಗುವಂಥದ್ದು, ಚರ್ಮ ಸಂಬಂಧವಾದ ತೊಂದರೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇದೆಲ್ಲ ಸ್ಫೂರ್ತಿದಾಯಕವಾದಂಥ ತಿಂಗಳು, ಸ್ಫೂರ್ತಿದಾಯಕವಾದಂಥ ಜೀವನ ಎಲ್ಲ ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ನನಗೆ ಗಾಬರಿ ಬೀಳಬೇಡಿ, ದೈವಾನುಗ್ರಹ ಆಗಲಿ ಅಂತೇಳಿ ಬೇಡ್ಕೊಳ್ಳೋಣ. ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ ನೋಡಿ, ಮೂಲ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೋ ಸೇವೆ ಮಾಡಿ, ಗೋವನ್ನು ಪ್ರಾರ್ಥನೆ ಮಾಡಿ. ಮೂಲ ನಕ್ಷತ್ರದವರು ಗೋ ಸೇವೆಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದನ್ನು ಮಾಡಿ. ಮತ್ತು ಸಾಧ್ಯ ಆದರೆ 17ನೇ ತಾರೀಕಿಗೆ ರಾಮನವಮಿ ಇದೆ. ಆ ದಿವಸ ಈ ಒಂದು ಗೋಗ್ರಾಸ ಕೊಡುವಂಥ ಪ್ರಯತ್ನ ಮಾಡಿ. ಪೂರ್ವಾಷಾಢ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಣ್ಣನ್ನು ಮುಚ್ಚಿಕೊಂಡು ಭಗವಂತನನ್ನು ಏಕಾಗ್ರತೆಯಿಂದ ಧ್ಯಾನ ಮಾಡಿ. ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪವನ್ನು, ದತ್ತಾತ್ರೇಯ ಸ್ವರೂಪವನ್ನು ಧ್ಯಾನ ಮಾಡಿ. ಯಾತಕ್ಕೆ ಅಂದರೆ ಕಣ್ಣು ಮುಚ್ಚಿಕೊಳ್ಳಿ ಏನಕ್ಕೆ ಹೇಳಿದೆ ಅಂತಂದರೆ, ನಾವೆಲ್ಲ ಬಾಹ್ಯವಾದಂಥ ಪ್ರಪಂಚದ ಯೋಚನೆಗಳೇ ಜಾಸ್ತಿ ಬರ್ತಾ ಹೋಗ್ತದೆ. ಆಂತರಿಕವಾದಂಥದ್ದು, ದೇವತೆಗಳ ಸಂಬಂಧವಾದಂಥದ್ದು ಜಪ ಕೂತ್ಕೊಳ್ಳಿ, ಪೂಜೆ ಮಾಡಲಿ, ಆ ಫೋನು ಈ ಫೋನು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಆ ಕೆಲಸಗಳೇ ಬಿಟ್ಟರೆ ಏಕಾಗ್ರತೆಯಿಂದ ನಾವು ಭಗವಂತನ ನಂಬುವಂಥದ್ದು ಕಡಿಮೆ ಆಗ್ತದೆ. ಹಾಗಾಗಿ ಪೂರ್ವಾಷಾಢ ನಕ್ಷತ್ರದವರು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವನ್ನು, ದತ್ತಾತ್ರೇಯ ದೇವರನ್ನು ಪ್ರಾರ್ಥನೆ ಮಾಡಿ. ಇನ್ನು ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ ನೋಡಿ. ಉತ್ತರಾಷಾಢ ನಕ್ಷತ್ರ 1ನೇ ಪಾದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೃತ್ತಿಕಾಲಿಂಗ ಅಥವಾ ಶಿವಲಿಂಗವನ್ನು ಪ್ರಾರ್ಥನೆ ಮಾಡಬೇಕು, ಪೂಜೆ ಮಾಡಬೇಕು. ಮೃತ್ತಿಕಾಲಿಂಗದ ಪೂಜೆ ವಿಧಾನವನ್ನು ಕೂಡ ಮುಂದೆ ತಿಳಿಸೋಣ. ಆಕಾಶ ಆಯಿತೋಳಾದರೆ ಸ್ಫಟಿಕಲಿಂಗವು, ಒಟ್ಟಿನಲ್ಲಿ ಈಶ್ವರಲಿಂಗದ ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿ. ಶುಭವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು.